ಆ್ಯಕ್ಚುಲಿ ಈ ಒಂದು ಕ್ಷೇತ್ರಕ್ಕೆ ನಮಗೆ ಗೊತ್ತಿರುವಂಥ ಪ್ರಕಾರದಲ್ಲಿರುವಂಥ ಇತಿಹಾಸಗಳಂದರೆ ಈ ಒಂದು ಜಾಗದಲ್ಲಿ ಶಿವ ಬಂದು ತಪಸ್ಸನ್ನು ಮಾಡಿರುವಂತಹ ಒಂದು ಬಹಳ ಪುಣ್ಯವಾಗಿರುವಂಥ ಸ್ಥಳ. ಇವತ್ತು ಬರದವರು ಇನ್ನು ಮುಂದಿನ ವರ್ಷವೇ ಬರಬೇಕು. ಸೊ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಾನು, ನನ್ನ ಜೊತೆಗೆ ಯಶ್, ಇಲ್ಲಿ ರಕ್ಷಿ, ನಾವು 3 ಜನ ಬೆಳಿಗ್ಗೆ ನೋಡಿ 4:09 ಕೇರಳದ ಕಣ್ಣೂರಿನಲ್ಲಿರುವಂಥ ಕೊಟ್ಟಿಯೂರು ಟೆಂಪಲ್ಗೆ ಬಂದಿದ್ದೇವೆ. ಸೊ ಇವತ್ತು ಕೊಟ್ಟಿಯೂರು ಟೆಂಪಲ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಭಾಳ ಅದ್ಧೂರಿಯಾಗಿರುವಂಥ ಜಾತ್ರೆ ನಡೀತಾ ಇದೆ. ಸೊ ಎಲ್ಲರೂ ಕೂಡ ರೀಲ್ಸ್ ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಿ. ಸೊ ಇವತ್ತು ಜಾತ್ರೋತ್ಸವದ ಕೊನೆಯ ದಿನ. ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಜಾತ್ರೋತ್ಸವ ಪ್ರಾರಂಭ ಆಗಿ ಸರಿಯಾಗಿ 8 ಗಂಟೆಗೆ ಕ್ಲೋಸ್ ಆಗಲಿಕ್ಕಿದೆ. ಅದಕ್ಕಿಂತ ಮೊದಲು ನಾವು ಕೂಡ ಇಲ್ಲಿರುವಂಥ ಕೊಟ್ಟಿಯೂರಿನ ಆ ಶಿವನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬರ್ತಾ ಇದ್ದೇವೆ. ಇವತ್ತು ಕ್ಲೋಸ್ ಆದರೆ, ಇವತ್ತು ಈ ದೇವಸ್ಥಾನ ಇವತ್ತು ಕ್ಲೋಸ್ ಆದರೆ, ಜಾತ್ರೋತ್ಸವದ ಬಳಿಗೆ ಕ್ಲೋಸ್ ಆದರೆ, ಇನ್ನೂ ಓಪನ್ ಆಗ್ತಕ್ಕಂತಹದ್ದು ಮುಂದಿನ ವರ್ಷ, ನೆಕ್ಸ್ಟ್ ಇಯರ್ ಇದು ಓಪನ್ ಆಗಲಿಕ್ಕಿದೆ. ಅದಕ್ಕೋಸ್ಕರ ಈಗ ನಾವು ಇದನ್ನು ಕಣ್ತುಂಬಿಕೊಂಡ್ರೆ ಆಯಿತು, ಮತ್ತೆ ನಮಗೆ ಇದನ್ನು ಮತ್ತೆ ಕೊಟ್ಟಿಯೂರಿನ ಜಾತ್ರಾ ಮಹೋತ್ಸವವನ್ನು ನೋಡಬೇಕು ಅಂತೇಳಿ ಇದ್ದರೆ ನಾವು ಖಂಡಿತವಾಗ್ಲೂ ಮುಂದಿನ ವರ್ಷ ಬರಬೇಕು. ಅದಕ್ಕಾಗಿ ರಾತ್ರಿ 12 ಗಂಟೆಗೆ ನಾವು ಸುಳ್ಳೆಯಿಂದ ಹೊರಟು ಸೀದಾ ಬಂದಿದ್ದೇವೆ. ಬಂದು ಇವಾಗ ಗಂಟೆ ನೋಡಿ ಕರೆಕ್ಟಾಗಿ 4:10 ಆಗಿದೆ ಇವಾಗ. ಅದಕ್ಕೆ ಬೇಕಾಗಿ ಎಲ್ಲೂ ಕೂಡ ರೆಸ್ಟ್ ಕೊಡದೆ 2 ಕಣ್ಣ ಚಾಯ್ ಕುಡಿದು ಸೀದಾ ಬಂದದೆ. ಎನಿವೆ, ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗುವ. ನನಗೂ ತುಂಬಾ ಇಂಟ್ರೆಸ್ಟ್ ಇದೆ. ನೋಡಿ, ಕೊಟ್ಟಿಯೂರು ಟೆಂಪಲ್ ನೇಮ್ ಬೋರ್ಡ್ ಇಲ್ಲೇ ಇದೆ. ಕೊಟ್ಟಿಯೂರು ಟೆಂಪಲ್ ಈ ಕಡೆ ರೈಟ್ ಸೈಡ್ ತಗೊಳ್ಬೇಕು. ಜೊತೆಗೆ ಇಲ್ಲಿರುವಂಥ ಇದೆಂತಂದು ಗೊತ್ತಿಲ್ಲ, ಬಟ್ ಎಲ್ಲ ಅಂಗಡಿಯಲ್ಲಿ ಹಾಕಿದಾರಲ್ಲ, ಅದು ಇಲ್ಲಿದೆ ಸ್ಪೆಷಲ್ ಆಗಿರಬೇಕು. ಸೊ ನೋಡಿ, ಕೊಟ್ಟಿಯೂರು ಟೆಂಪಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಈ ರೋಡಲ್ಲಿ ಸೊ ನಾವು ಹೋಗಬೇಕಾದ್ರೆ ಎತ್ತರ ಮಾಡೋಣ ಹಿಡಿದು ಖರ್ಚೆ. ಓಕೆ, ಥ್ಯಾಂಕ್ ಯು. ಒಂದು 100 ಮೀಟರ್ ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, 100 ಮೀಟರ್ ಮುಂದೆ ಹೋಗಿ ನಾವು ಬಂದಿರುವಂಥ ಕೊಟ್ಟಿಯೂರು ಟೆಂಪಲ್ನ ದೇವರೊಂದು ದರ್ಶನ ಪಡ್ಕೊಳ್ಳೋ. ಯಾರು ಕೂಡ ಭಕ್ತಾಭಿಮಾನಿಗಳು ಇಲ್ಲಿಲ್ಲ. ಕಳೆದ ಕೆಲವು ದಿನಗಳಿಂದ ಎಲ್ಲ ಕಡೆಗಳಿಂದ ಬಂದು ಹೋಗಿದ್ದಾರೆ. ಸೊ ನಾವು ಇವತ್ತು ಲೇಟ್ ಆದರೂ ಕೂಡ ಲೇಟೆಸ್ಟಾಗಿ ಬಂದಿದ್ದೇವೆ. ಇವರೊಂದು ಸಾಹಸದಲ್ಲೇ ಇದ್ದಾರೆ, ಹೇಗೆ ಇದರೊಂದು ಮೈಂಟೈನ್ ಮಾಡೋದ್ರಿಂದ. ಬಟ್ ಇಲ್ಲಿ ಬರುವಾಗ ನಾವು ಪಂಚೆಯಲ್ಲಿ ಹಾಗೆಯೇ ಯಾವುದೇ ಶರ್ಟ್ ಎಲ್ಲ ಹಾಕದೆ ಬರಬೇಕು. ಮತ್ತೊಂದು ಇಲ್ಲಿಯ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿ ಯಾವುದೇ ಲೇಡೀಸ್ಗಳು ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಬರಲಿಕ್ಕಿಲ್ಲ ಅಂತ ಹೇಳುವಂಥ ಮಾಹಿತಿಗಳು ಗೊತ್ತಾಗಿದೆ. ಆದರೆ ಎಲ್ಲರಿಗೆ ಕ್ಲಿಯರಾಗಿ ಇಲ್ಲಿ ಇತಿಹಾಸಗಳು ಗೊತ್ತಿಲ್ಲ. ನಾವೇ ಫಸ್ಟಾಗಿ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಬಹಳ ಇತಿಹಾಸ ಪ್ರಸಿದ್ಧವಾಗಿರುವಂಥ ಕೊಟ್ಟಿಯೂರು ಟೆಂಪಲ್ಗೆ. ಸೊ ನೋಡಿ, ಇಲ್ಲಿ ದಾಟಿ ಹೋಗಬೇಕು ಅಂದರೆ ಬೆಳಿಗ್ಗೆ 4 ಗಂಟೆ ಆಗಿರೋ ಕಾರಣದಿಂದ ಅಷ್ಟೇ ನಿಮಗೆ ಬೆಳಕು ಕಾಣ್ತಾ ಇದೆಯಾ ಅಂತ ಗೊತ್ತಿಲ್ಲ. ನಮ್ಮೊಂದು ಕನ್ನಡದ ಚಾನೆಲ್ನಲ್ಲಿ ಕ್ಲಿಯರ್ ಆಗಿರ್ತಕ್ಕಂತಹ ಕೊಟ್ಟಿಯೂರು ಟೆಂಪಲ್ನ ವರದಿಯನ್ನು ಇವತ್ತು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸೊ ತುಂಬಾ ಎಕ್ಸೈಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ಹೊಳೆ ಇದೆ, ಹೋಗುವಂಥ ಈ ಜಾಗದಲ್ಲಿ ಹೊಳೆ ಇದೆ. ಈ ಸೇತುವೆಯನ್ನು ದಾಟಿ ಹೋಗಬೇಕು. ಈ ಹೊಳೆ ಇಲ್ಲಿ ಹೋಗ್ತಕ್ಕಂಥ ಸೇತುವೆ ದಾರಿ ಇದು. ಸೊ ಸಾಕಷ್ಟು ದೂರನೇ ಸೇತುವೆ ಇದೆ ಅಲ್ಲ ರಕ್ಷಿ? ನೋಡಿ, ಅಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಬೇಕಾಗಿ ಅಲ್ಲಿರುವಂಥ ವಾಶ್ರೂಮ್ಗಳನ್ನೆಲ್ಲ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂತೆ ಕಾಣ್ತಾ ಇದೆ. ಅಲ್ಲಿ ಮೇಲೆ ಒಂದು ನಾವೀಗ ನೋಡಿದ್ರೆ ನೀವು ರಕ್ಷಿ, ಅಲ್ಲಿ ಒಂದು ಉಳ್ಕೊಳ್ಳಿಕ್ಕೆಲ್ಲ ಅಲ್ಲೊಂದು ಇದು ಇತ್ತು, ಛತ್ರ ಇತ್ತು, ನೋಡಿದ್ರ ರೈಟ್ ಸೈಡಲ್ಲಿ ಅಲ್ಲೆಲ್ಲ ಉಳ್ಕೊಂಡಿದ್ರು. ಸೊ ಎನಿವೆ, ಇವಾಗ ಅದು ಬರ್ಬೋದು ಅನಿಸುತ್ತೆ. ಬಟ್ ಇಲ್ಲಿದ್ದ ರೂಲ್ಸ್ಗಳು ನಮಗೆ ಅಷ್ಟು ಗೊತ್ತಿಲ್ಲ ಅಲ್ಲ. ಇಲ್ಲಿಂದ ಫುಲ್ಲು ತುಂಬಿದ್ರಪ್ಪ ಜನ ಇಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ. ಸೊ ಇಲ್ಲಿಂದಲೇ ಹೋಗೋದು. ಯಾಕಂದರೆ ಈ ರೀತಿ ಇಲ್ಲಿ 4 ವೇಗಳನ್ನು ಹಾಕಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಭಕ್ತಾಭಿಮಾನಿಗಳ ಸಂಖ್ಯೆ ಅಷ್ಟೇ ಇರ್ಬೋದು ಅಂತ ಹೇಳುವಂಥದ್ದು. ಅಲ್ಲಿ ನೋಡಿ, ಕ್ಲೋಕ್ ರೂಮ್ ಅಂತ ಹಾಕಿದ್ದಾರೆ. ದಟ್ ಮೀನ್ ಏನು ಗೊತ್ತಾ ರಕ್ಷಿ? ಕ್ಲೋಕ್ ರೂಮ್ ಅಂದರೆ ಗೊತ್ತಿಲ್ಲ? ಕ್ಲೋಕ್ ರೂಮ್ ಅದಿಲ್ರಿ, ಗೊತ್ತಿಲ್ಲ? ಎಷ್ಟು ಮಾರಿ ಇಬ್ಬರು ಕೂಡ ನಂಗೇನು ಗೊತ್ತಲೇ. ಆ್ಯಕ್ಚುಲಿ ಅದು ನಮ್ಮ ಬ್ಯಾಗ್ ಚಪ್ಪಲ್ಗಳನ್ನೆಲ್ಲ ಇಡುವಂಥ ಜಾಗ. ಸೊ ಫೋಟೋ ನೋಡಿದ ಮೇಲೆ ಹೇಳಿದ್ದು. ಸೊ ನೋಡಿ, ಅಲ್ಲಲ್ಲಿ ನಮ್ಮ ಬ್ಯಾಗ್ಗಳನ್ನು ಇಡ್ಬೋದು. ಮತ್ತು ಈಗ ಒಂದು ಹೊಳೆ ದಾಟಿ ಬಂದ್ವಿ. ಈಗ 2ನೇ ಹೊಳೆ ನಮಗೆ ಸಿಗ್ತಾ ಇದೆ ನೋಡಿ. ಅಂದರೆ
ಇದು ಒಂದು 2 ಹೊಳೆಗಳನ್ನು ಅಷ್ಟು ದೂರದಿಂದ ನಾವು ಬಂದಿದ್ದು ಅಂತ ಹೇಳಿದ್ರೆ ಆ ಒಂದು ಖುಷಿಯೇ ಬೇರೆ ಇವತ್ತು ನೋಡೋದಕ್ಕೆ. ನೋಡಿ ಎಲ್ಲ ಕಡೆಗಳಲ್ಲಿ ಒಂದು ಹೊಳೆ ದಾಟಿ ಆಯಿತು, ಇದು 2ನೇ ಹೊಳೆ ಸಿಗ್ತಾ ಇದೆ. ಸೊ ಇಲ್ಲೇ ಆಗಿರ್ಬೇಕು ಅನ್ಸುತ್ತೆ. ಇಲ್ಲಿ ಮಲಯಾಳದಲ್ಲಿ ಬರೆದಿದ್ದಾರೆ, ಅರ್ಥನೇ ಆಗುದಿಲ್ಲ ಎಂತ ಅಂತ. ಮೇಗುಟ ನೋಡಿ, ನಮ್ಮ ಊರಿನವರ 3 ಜನ ಇದ್ದಾರೆ, ಶರತ್ ಅವರೆಲ್ಲ ಬರುವಾಗ ನಾವು ಆನ್ ದಿ ವೇ ಸಿಕ್ಕಿದ್ರು. ಸೊ ಎನಿವೇ ಇಲ್ಲಿಂದ ಹೋಗುವಂಥ ನಾವು ಮೀದೆ ಬಂದದಲ್ಲ ಸ್ನಾನ. ನೋಡಿ ಇಲ್ಲೆಲ್ಲ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ, ಬಟ್ ನಾವು ಎಲ್ಲಿ ಮಲಗಲಿಲ್ಲ, ಸ್ನಾನ ಮಾಡಿ ಡೈರೆಕ್ಟ್ ಬಂದ್ವಿ. ಹಾಂ, ನೀವು ಮಾಡ್ತೀರಾ ಈಗ? ಸೊ ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂತ. ಇದು ರಾತ್ರಿಯ ವೈಬ್, ಇದು ಅಂದರೆ ಬೆಳ್ಳಂಬೆಳಗಿನ ಒಂದು ವೈಬು ಇದೆ. ಹೌದಲ್ಲ, ಇದು ದಾರಿ ಎಷ್ಟು ಒಳಗಿದೆ. ಹೋಗುವ. ಅಲ್ಲಿ ನಾವು ಸ್ನಾನವನ್ನು ಮಾಡಿ ಇಲ್ಲಿ ಕೂಡ ಬರುವಂಥ ವ್ಯವಸ್ಥೆಗಳಿದೆ. ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋಕೆ ನೋಡಿ 4 ಗಂಟೆ 16 ನಿಮಿಷ ಆಯಿತು. ಸೊ ಇಲ್ಲಿಂದ ನಾವು ಟೆಂಪಲ್ ಕಡೆಗೆ ಹೋಗೋದು. ದೀಪ ಎಲ್ಲ ಕಾಣ್ತಾ ಇದೆ. ಬಂದಿರುವಂತಹ ಆ ಒಂದು ಪುಣ್ಯವಾದ ಒಂದು ಸ್ಥಳಕ್ಕೆ ಇಷ್ಟು ಬೆಳಗಿನ ಜಾವ ಬಂದು ದೇವರ ಒಂದು ದರ್ಶನವನ್ನು ಮಾಡಲಿಕ್ಕೆ ಬರೋದಂದರೆ ಆ ಖುಷಿಯೇ ಬೇರಲ್ಲ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು. ಕುಟ್ಟಿಯೂರು ಟೆಂಪಲ್. ಸೊ ಸಾಕಷ್ಟು ಮಂದಿ ನಮ್ಮೆಲ್ಲ ಫ್ರೆಂಡ್ಸ್ ಬಂದು ನೋಡಿ ಇಲ್ಲೆಲ್ಲ, ಅಂದರೆ ಇಲ್ಲಿ ವ್ಯವಸ್ಥೆಗಳು ನೋಡಿ ಕಂಪ್ಲೀಟಾಗಿ ಎಲ್ಲ ಹಂಚುಗಳು, ಇದು ಯಾವುದು ತಟ್ಟಿಗಳಲ್ಲಿ, ನಮ್ಮ ಮಡ್ಲಿನ ತಟ್ಟಿಯಲ್ಲಿ ಇದು ನೋಡಿ ಎಂಟ್ರಿ ಆಗುವಂಥ ಜಾಗ ಅಲ್ಲಿಗೆ ಒಳಗೆಗೆ ನೋಡಿ. ಇಲ್ಲಿ ಕೂಡ ನೀರೇ ನೋಡಿ, ಇದು ನೀರಿನ ಮಧ್ಯದಲ್ಲಿ ಇರುವಂಥ ಟೆಂಪಲ್. ಸೊ ಎಂಟ್ರಿ ಆಗ್ತಾ ಇದ್ದೇವೆ ಅಲ್ಲಿಗೆ. ವಾಹ್ ಅಲ್ಲ, ಪ್ರತಿಯೊಂದು ತಟ್ಟಿಯಲ್ಲಿ ಮಳೆ ಇತ್ತು ಕಾಣ್ತದೆ. ಫುಲ್ ಚಂಡಿ ಆಗಿದೆಲ್ಲ ಒಂಥರ. ಹೌದು ನೋಡಿ, ಇದು ಕೌಂಟರ್, ಇದು ಕೂಡ ತಟ್ಟಿಯಲ್ಲೇ ಇರೋದು. ನೋಡಿ ಭಾಳ ದೂರದಿಂದ ನೋಡ್ತಾ ಇದ್ವಿ ಅಲ್ಲ. ಸೊ ಫೈನಲಿ ನಾವಿಲ್ಲಿಗೆ ಬಂದಿದ್ದೇವೆ ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ. ನೋಡಿ ವಾಹ್, ಈ ನೋಡಿ ನಾವು ಸುಮಾರು ದಿನ ನೋಡ್ತಿದ್ದಂಥದ್ದು ಈ ಒಂದು ನದಿಯನ್ನು ದಾಟಿ, ಅಂದರೆ ಈ ನೀರಿನ ಒಂದು ನದಿಯನ್ನು ದಾಟಿ ಆ ಕಡೆಗೆ ಹೋಗಬೇಕು. ಆ ಕಡೆಗೆ ಹೋಗಿ ನಾವು ಕೈಯನ್ನು ಮುಗಿದು ಬರುವಂಥದ್ದು. ಅಲ್ಲಿರುವಂತಹ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾರೆ. ಅಷ್ಟು ದೂರದಿಂದ ಬಂದಿರುವಂಥದ್ದು ಈ ಒಂದು ಪುಣ್ಯವಾಗಿರುವಂತಹ ಜಾಗವನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನೋಡುವಾಗ. ನೋಡಿ ಎಲ್ಲ ಕಡೆಗಳಲ್ಲಿದ್ದಾರೆ. ಈ ಬೆಳಗಿನ ಜಾವ ಭಾರಿ ಬೇಗ ಬಂದಿದೆ ನೋಡಿ. ಅದರಿಂದ ಯಾರು ಕೂಡ ಜಾಸ್ತಿ ಜನ ಇಲ್ಲ, ಇಲ್ಲದ್ರೆ ಫುಲ್ ಇರ್ತಾರೆ ಇಲ್ಲಿ. ಆಲ್ಮೋಸ್ಟ್ ಫುಲ್ ಇರುವಂಥ ಟೈಮ್ ಇದು ನೋಡಿ. ಅಲ್ಲಿ ಹೋಗಬೇಕು ಇವಾಗ, ಆನಂತರ ಇಲ್ಲಿ ಹೋಗಿ ಕೈ ಮುಗಿಬೇಕು. ಸೊ ಬನ್ನಿ ಹೋಗುವ, ಹೋಗಿ ಬರುವ. ಏನು ಹೇಳ್ತೀರಾ ಅಕ್ಷಿ? ಎಸ್, ಪುಣ್ಯವಾದ ಸ್ಥಳಕ್ಕೆ ಸ್ವಾಮಿ. ಇಂಥ ಒಂದು ಭಾಗ್ಯ ಯಾರಿಗೆ ಸಿಗ್ತದೆ ಈ ಟೈಮ್ ನೋಡಿ. ಕರೆಕ್ಟ್ 4 ಗಂಟೆ 20 ನಿಮಿಷಕ್ಕೆ ಈ ಒಂದು ಶಿವನ ಸನ್ನಿಧಾನದಲ್ಲಿ ಮೀನೆಲ್ಲ ಇದೆ. ಇಂಥ ಹೊಳೆಯ, ಅಂದರೆ ಒಂದು ಕೆರೆಯ ಮಧ್ಯದಲ್ಲಿರುವಂತಹ ಆ ಒಂದು ಪುಣ್ಯವಾದ ಸ್ಥಳಕ್ಕೆ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಸುತ್ತು ಬರ್ತಾ ಇದ್ದೇವೆ. ಜೊತೆಗೆ ಒಂದು ವಿಚಾರ, ಎಲ್ರಿಗೂ ಇದನ್ನೊಂದು ತೋರಿಸುವಂಥ ಕೆಲಸವನ್ನು ಕೂಡ ಮಾಡುವ ಸಲುವಾಗಿ ಬಂದಿದ್ದೇನೆ. ಸಾಕಷ್ಟು ಮಂದಿ ನೋಡಿರೋದಿಲ್ಲ, ಮತ್ತು ಸಾಕಷ್ಟು ಮಂದಿ ಬಂದಿರೋದಿಲ್ಲ. ಅವರಿಗೊಂದು ತೋರಿಸುವ ಅಂತ ಹೇಳೋ ಕಾರಣಕ್ಕೆ ಈಗ ರೌಂಡು ಸುತ್ತು. ಒಳಗೆ ಹೋಗುವಲ್ಲಿ ಬನ್ನಿ, ಮತ್ತೆ ಸುತ್ತು ಬರುವ. ಕೊಟ್ಟಿಯೂರಿನ ಈ ಪುಣ್ಯವಾದ ಜಾಗವನ್ನು ಒಂದು ಸಲ ನಾವು ನೋಡುವ. ಸುತ್ತಲಲ್ಲಿ ಬಂದು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಭಕ್ತಾಭಿಮಾನಿಗಳು ಬಂದು ಈ ಒಂದು ಪುಣ್ಯವಾದ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳೋದು ನೋಡ್ಬೋದು ನಾವಿವಾಗ. ಅಂದರೆ ನಮ್ಮ ಥರನೇ ಇವಾಗಲ್ಲ, ರಾತ್ರಿಯೇ ಬಂದು ಇಲ್ಲಿ ನಿಂತು ಬೆಳಿಗ್ಗೆ ಇಷ್ಟು ಗಂಟೆಗೆ ನೋಡಿ ಆರಂಭ ಆಗುವಾಗ, ಅಂದರೆ ದೇಗುಲ ಓಪನ್ ಆಗುವಾಗ ಒಂದು ಪ್ರತಿಯೊಬ್ಬರು ನಿಂತು ದೇವರ ದರ್ಶನವನ್ನು ಪಡ್ಕೊಳ್ತಾರೆ. ಎಷ್ಟು ಪ್ರಶಾಂತವಾದ ವಾತಾವರಣ ನೋಡಿ. ಇಂತಹ ಒಂದು ಪುಣ್ಯವಾದ ಜಾಗವನ್ನು ನೋಡ್ತಿರೋದೇ ನಮ್ಮೆಲ್ಲರ ಒಂದು ಪುಣ್ಯ. ಇದು ಒಂದು ಸುತ್ತು ಬಂದಾಗ ಇಲ್ಲಿ ಪ್ರಮುಖವಾಗಿ ಫಸ್ಟಿಗೆ ನಾವು ಕೈ ಮುಗಿತಕ್ಕಂತಹ ಜಾಗ ಇದು. ಅದಾದ ಬಳಿಕ ಇದು ಸುತ್ತಿದೆ
ನೋಡಿ ಇಲ್ಲಿ ಒಂದು ಪವಿತ್ರವಾಗಿರುವಂಥ ಅಶ್ವತ್ಥ ಮರ ಇದೆ. ಇಲ್ಲಿ ಕೂಡ ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಕ್ಕಂಥ, ಜೊತೆಗೆ ಭಕ್ತಿಗೆ ಪ್ರಾಧಾನ್ಯತೆ ಇರತಕ್ಕಂತಹ ಒಂದು ದೇವರ ಸನ್ನಿಧಾನ. ಇಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು. ಬಂದಿರೋದೆಲ್ಲ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ನಿಮಗೆ ತೋರಿಸುವಂಥ ಪ್ರಯತ್ನ. ಕೊಟ್ಟಿಯೂರು ಭಾಳ ಪುಣ್ಯವಾಗಿರುವಂಥ ಶಿವನ ಕ್ಷೇತ್ರ ಇದು. ಎಲ್ಲೆಲ್ಲಿಂದಲೂ ಭಕ್ತಾಭಿಮಾನಿಗಳು ಬರ್ತಾರೆ. ವರ್ಷಕ್ಕೆ ಕೆಲವೇ ದಿನಗಳು ಮಾತ್ರ ಇಲ್ಲಿ ಈ ದೇಗುಲ ಓಪನ್ ಆಗಿರುವಂಥದ್ದು. ಇವತ್ತು ಕೊನೆಯ ದಿನ, ಅದಕ್ಕೆ ಬೆಳಗಿನ ಜಾವ ಸರಿಯಾಗಿ 5 ಗಂಟೆಗೆ ಬಂದು 5 ಗಂಟೆ ಮೊದಲೇ ಬಂದು ನಾವು ದೇವರ ದರ್ಶನವನ್ನು ಪಡ್ಕೊಂಡಾಯಿತು. ಇವತ್ತು ಬರದವರು ಇನ್ನು ಮುಂದಿನ ವರ್ಷವೇ ಬರಬೇಕು. ಹೇಗಿದೆ ಅಂತ ಹೇಳೋದನ್ನು ನೋಡಿದ್ದೀರಿ. ಸೊ ನೋಡಿ ಎಷ್ಟು ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಹಿಂದೆ ನೋಡ್ಬೋದು. ಬಹಳ ಶಾಂತ ರೀತಿಯಿಂದ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮೊದಲೇ ಎಲ್ಲರೂ ಕೂಡ ಬಂದು ತಮ್ಮ ಇಷ್ಟಾರ್ಥವನ್ನು ಶಿವನ ಜೊತೆ ಬೇಡ್ಕೊಳ್ತಾರೆ. ಕಾಂಕ್ರೀಟೀಕರಣ ಅಥವಾ ಫುಲ್ ಹಂಚು, ಇನ್ನು ಕಬ್ಬಿಣ ಇದೆಲ್ಲ ಬಳಸಿ ಮಾಡಿರುವಂತಹ ಮೇಲ್ಮೈಯನ್ನು ನಾವು ನೋಡ್ತೇವೆ ಪ್ರತಿಯೊಂದು ಕಡೆಗಳಲ್ಲಿ. ಆದರೆ ಇಲ್ಲಿ ಪ್ರತಿಯೊಂದು ಕೂಡ ತಟ್ಟಿಯಲ್ಲಿ, ಅಂದರೆ ತೆಂಗಿನ ಮರದ ಇದು ಮಡಲೇನಿದೆ ನೋಡಿ, ಅಂದರೆ ಅದಕ್ಕಿಂತ ಇಲ್ಲಿ ಓಲೆ ಅದರಲ್ಲಿ ಮಾಡಿರುವಂಥ ತಟ್ಟಿಯಿಂದ ಈ ಸಂಪೂರ್ಣವಾದ ದೇಗುಲವನ್ನು ಮೇಲ್ಮೈಯನ್ನು ನಿರ್ಮಾಣ ಮಾಡಿರುವಂಥದ್ದು. ಒಂದು ಸುಂದರವಾಗಿರುವಂಥ ವೈಬ್. ಇಲ್ಲಿ ಒಂದು ನಿಂತಾಗಲೇ ಎಷ್ಟು ನಮಗೆ ಒಂದು ಆಮ್ಲಜನಕ ಆಗಿರ್ಬೋದು ಅಥವಾ ಆರೋಗ್ಯಕರ ವಾತಾವರಣ ಆಗಿರ್ಬೋದು ಇಲ್ಲಿ ಸಿಗ್ತದೆ ಅಂತ ಹೇಳೋದನ್ನು ಇಲ್ಲಿ ಬಂದವರಿಗೆ ಮಾತ್ರ ಆ ಫೀಲ್ ಸಿಗೋದು. ಎಲ್ಲನೂ ಕೂಡ ಬಿದಿರು ಜೊತೆಗೆ ನಮ್ಮ ಅಡಿಕೆಯ ಕಂಗಿನ ಒಂದು ಕಂಬಗಳಾಗಿರ್ಬೋದು ಮತ್ತು ಈ ತಟ್ಟಿಯನ್ನು ಬಳಸಿ ಇಲ್ಲಿರುವಂಥ ಸುಂದರವಾಗಿರುವಂಥ ವಾತಾವರಣ. ಪ್ರತಿಯೊಂದು ಕಟ್ಟಡಗಳು ಕೂಡ ಅಂದರೆ ಸಣ್ಣ ಸಣ್ಣ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ. ಇದಿಲ್ಲಿ ಒಂದು ಖುಷಿಯ ವಾತಾವರಣ. ಸೊ ನಿಮಗೆ ತೋರಿಸಿದ್ದೇನೆ, ಎಲ್ರಿಗೂ ಇಷ್ಟ ಆಯಿತು ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸೊ ನಿಮಗೆ ಹೇಗೆ ಆಯ್ತು ರಕ್ಷಿ ಅವರೇ? ತುಂಬ ಖುಷಿ ಆಯಿತು. ನಿಮಗೆ? ತುಂಬ ಖುಷಿ ಆಯಿತು ಅಲ್ಲ, ನೋಡಿ ಎಷ್ಟು ಭಕ್ತಾಭಿಮಾನಿಗಳು ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಕೇವಲ ಇಲ್ಲಿಯವರಲ್ಲ, ಭಾಳ ದೂರದ ಊರಿನಿಂದ ಬಂದವರೇ ಇರೋದು. ಸುಮಾರು ನಮಗೆ 1 ಕಿಲೋಮೀಟರ್ಗಳು ಇಲ್ಲಿಗೆ ಬರೋದಕ್ಕೆ 160 ಕಿಲೋಮೀಟರ್ ಆಗ್ತದೆ. ಒಂದು 160 ಕಿಲೋಮೀಟರ್, 160 ಕಿಲೋಮೀಟರ್ ಬಂದಿದ್ದೇವೆ.
ಬೆಳಗಿನ ಜಾವ ಸರಿ 5:38 ದೇಗುಲದಲ್ಲಿ ಪೂಜೆ ನಡೀತಾ ಇದೆ. ಆವಾಗ ಎಷ್ಟು ಭಕ್ತಾಭಿಮಾನಿಗಳಿದ್ರು, ಇವಾಗ ಎಷ್ಟು ಭಕ್ತಾಭಿಮಾನಿಗಳು ಸೇರಿದ್ದಾರೆ ಅಂತೇಳಿ ನೋಡ್ಬೋದು. ನೋಡಿ, ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಎಲ್ಲ ಪೂರ್ತಿಯಾಗಿ ತುಂಬಿಕೊಂಡಿದ್ದಾರೆ ಸಂಪೂರ್ಣವಾಗಿ ಭಕ್ತಾಭಿಮಾನಿಗಳು. ಬಹಳ ಬೇರೆ ಬೇರೆ ದೂರದಿಂದ ಬಂದಿದ್ದಾರೆ. ಇಲ್ಲಿ ಸಿಗ್ತಕ್ಕಂಥ ಒಂದು ಗಂಧ ಪ್ರಸಾದವೇ ಬಹಳಷ್ಟು ಪಾವಿತ್ರ್ಯತೆಯನ್ನು ಪಡ್ಕೊಂಡಿದೆ. ನೋಡಿ, ಪೂಜೆಗಳು ನಡೀತಾ ಇದೆ, ಕೇಳ್ತಾ ಇದೆ. ಆವಾಗ ಎಷ್ಟು ಜನ ಇದ್ದರು, ಎಷ್ಟು ಭಕ್ತಾಭಿಮಾನಿಗಳಿದ್ರು ಅಂತ ಆವಾಗ ಅದು ಗೊತ್ತಿದೆ. ಬಟ್ ಇವಾಗ ನೋಡಿ ಎಷ್ಟು ನುಗ್ಗುಗಳು ಪ್ರಾರಂಭವಾಗಿದೆ. ಕಟ್ಟ ಕಡೆಯ ದಿನ ಅಲ್ವಾ, ಸ್ವಾಮಿ ಶಿವ ಪಾರ್ವತಿಯರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವ, ದರ್ಶನವನ್ನು ಪಡ್ಕೊಳ್ಳುವಂಥ ಎಲ್ಲರೂ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಇವಾಗ. ನೋಡಿ, ಇಲ್ಲೆಲ್ಲ ಕುಳಿತುಕೊಂಡು ನೋಡ್ಬೋದು. ಒಂದಷ್ಟರ ಮಟ್ಟಿಗೆ ಒಂದು ಕೆರೆಯ ಮಧ್ಯದಲ್ಲಿರುವಂತಹ ಒಂದು ಬಹಳ ಪವಿತ್ರವಾಗಿರುವಂತಹ ದೇಗುಲ ಇದು. ಅಲ್ಲಿ ಪೂಜೆ ಪ್ರಾರಂಭ ಆಗಿದೆ ನೋಡಿ, ಎಲ್ಲ ಕಡೆಗಳಲ್ಲಿದ್ದಾರೆ. ನೋಡಿ, ಹಿರಿಯರು ಪೂಜೆ ಎಲ್ಲ ಆದ ನಂತರ ತೆರಳ್ತಾ ಇದ್ದಾರೆ. ಇಲ್ಲಿ ಸಂಪ್ರದಾಯಗಳೆಲ್ಲ ಯಾವ ರೀತಿ ಅನ್ನೋದು ನಮಗೆ ಗೊತ್ತಿಲ್ಲ. ಇವತ್ತು ಸುಮಾರು ಒಂದು 7-8 ಗಂಟೆ ಆಗುವ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈ ವರ್ಷದ ಜಾತ್ರೋತ್ಸವ ಅಂತ ಹೇಳ್ಬೋದು, ಅದು ಮುಕ್ತಾಯವಾಗಲಿಕ್ಕಿದೆ. ಆ್ಯಕ್ಚುಲಿ ಈ ಒಂದು ಕ್ಷೇತ್ರಕ್ಕೆ ನಮಗೆ ಗೊತ್ತಿರುವಂಥ ಪ್ರಕಾರದಲ್ಲಿರುವಂಥ ಇತಿಹಾಸಗಳಂದರೆ, ಈ ಒಂದು ಜಾಗದಲ್ಲಿ ಶಿವ ಬಂದು ತಪಸ್ಸನ್ನು ಮಾಡಿರುವಂತಹ ಒಂದು ಬಹಳ ಪುಣ್ಯವಾಗಿರುವಂಥ ಸ್ಥಳ. ಅದಕ್ಕಾಗಿ ಶಿವನ ದರ್ಶನವನ್ನು ಮಾಡೋದಕ್ಕೆ, ಶಿವನನ್ನು ನಮ್ಮಲ್ಲಿ ಏನೇ ಜೀವನದಲ್ಲಿ ಕಷ್ಟಗಳಿದ್ರೂ ಕೂಡ ಎಲ್ಲ ಕೂಡ ಪರಿಹಾರ ಆಗೋದಕ್ಕೆ ಬೇಕಾಗಿ ಈ ಎಲ್ಲ ಭಕ್ತಾಭಿಮಾನಿಗಳಂತೆ ನಾವು ಕೂಡ ಇವತ್ತು ಬಂದು ಇಲ್ಲಿ ಬೇಡಿಕೊಂಡಿದ್ದೇವೆ. ಇವತ್ತಾದರೆ ಇನ್ನು ನೆಕ್ಸ್ಟ್ ಇಯರ್ ಓಕೆ, ನಾವು ಬರುವಾಗ ನಮಗೆ ಅಚಾನಕ್ಕಾಗಿ ನಮ್ಮ ಶರತಣ್ಣ ಸಿಕ್ಕಿದ್ದಾರೆ. ಹಾಗೆಯೇ ಇವರು ಎಲ್ಲ ಸಿಕ್ಕಿ ನಮ್ಮ ಊರಿನವರು ಒಟ್ಟು ನಾವು 6 ಜನ ಇದ್ದೇವೆ ಈಗ ಅಲ್ಲ. ಸೊ ಎಲ್ಲರೂ ಕೂಡ ಕೊನೆಯ ದಿನ ಬಂದಿದ್ದೇವೆ. ಆದರೂ ಕೂಡ ನಾವು ಬರೋದಕ್ಕಿಂತಲೂ ಇಲ್ಲಿಯ ಶಿವನ ನಮ್ಮನ್ನು ಕರೆಸಿಕೊಳ್ಳೋದು ಅಂತ ಹೇಳೋದೇ ಒಂದು ಸೌಭಾಗ್ಯ. ಜೊತೆಗೆ ಇದೆಲ್ಲ ಆದ ಕೂಡಲೇ, ಇವತ್ತು ಮುಗಿದ ಕೂಡಲೇ ಎಲ್ಲವನ್ನು ಕೂಡ ತೆಗೆದು, ಈ ತಟ್ಟಿ ಎಲ್ಲ ತೆಗಿತಾರಲ್ಲ, ಇವತ್ತು ತೆಗೆದು ಎಲ್ಲನೂ ಕೂಡ ಫಿನಿಶ್ ಆಗಿ ನೋಡಿ. ಇದು ಕೆಲವೆಲ್ಲ ಈ ಒಂದೊಂದು ಕೊಠಡಿಗಳನ್ನು ಮಾಡಿದ್ದಾರೆ ತಂತ್ರಿಗಳಿಗೆ, ಇಲ್ಲಿ ಅರ್ಚಕ ವರ್ಗದವರಿಗೆ, ಅವರೆಲ್ಲ ಉಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದೊಂದು ಕೊಠಡಿಗಳು. ಸೊ ಇಂಥೊಂದು ವೈಬ್ ಸಿಗಲಿಕ್ಕೆ ಬೇರೆ ಎಲ್ಲಿ ಕೂಡ ಸಾಧ್ಯ ಇಲ್ಲ ಅಂತ ಭಾವಿಸ್ಕೊಳ್ತೇವೆ ನಾವು. ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬಂದು ಹೋಗಿರ್ಬೋದು ಅಲ್ಲ ಟೋಟಲ್. ಅದೇ ಸುರೇಶ್ ಗೋಪಿ ಬಂದಿದ್ರಲ್ಲ, ಎಸ್, ಸುರೇಶ್ ಗೋಪಿ ಕೂಡ ಬಂದಿದ್ರು, ಸಂಸದರು. ಸೊ ಅಂಥ ಒಂದು ಜಾಗ ಈ ಸಲ ಆಗಲಿಲ್ಲ ನಿಮಗೆ, ಆದರೆ ಬರುವ ವರ್ಷ ಬರೋದಕ್ಕೆ ಅವಕಾಶಗಳಿದೆ. ಇಲ್ಲಿ ಬಂದಾಗ ಶಿವ ದೇವಸ್ಥಾನಕ್ಕೆ ಹೋಗಿ ನೋಡಿ ಬಂದಾಯಿತು. ಶಿವ ದೇವಸ್ಥಾನದ ಪಕ್ಕದಲ್ಲೇ ಪಾರ್ವತಿಯ ದೇವಸ್ಥಾನ ಕೂಡ ಇದೆ. ಬಂದಾಗ ಇಲ್ಲೂ ಕೂಡ ಬನ್ನಿ. ಕೊಟ್ಟಿಯೂರು ಶಿವ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಪಾರ್ವತಿ ದೇವಸ್ಥಾನ ಇದು ಬಹಳ ಚೆನ್ನಾಗಿದೆ. ಹೊರಭಾಗದಲ್ಲಿ ಒಂದಷ್ಟು ಗದ್ದಲಗಳೆಲ್ಲ ಇದ್ದರೂ ಕೂಡ ಒಳಗೆ ಹೋದಾಗ ಒಂದು ಸಿಗುವ ಫೀಲೇ ಬೇರೆ. ಏನು ಹೇಳ್ತೀರಿ? ಸೊ ಅದು ಈ ಪಾರ್ವತಿ ದೇವಸ್ಥಾನ. ಸೊ ಅದರ ಎದುರು ಭಾಗದಲ್ಲಿ ಪಕ್ಕದಲ್ಲೇ ಇದೆ. ಸೊ ಬಂದಾಗ ಬನ್ನಿ, ಪಾರ್ವತಿ ಮಾತೆಯ ಆಶೀರ್ವಾದವನ್ನು ಕೂಡ ಎಲ್ಲರೂ ಪಡ್ಕೊಳ್ಳಿ ಅಂತ ಕೇಳೋದು. ಕೊಟ್ಟಿಯೂರಿನಿಂದ ಒಂದೊಳ್ಳೆ ಎಪಿಸೋಡನ್ನು ಮಾಡಿದ್ದೇವೆ. ನಮಗೆ ಕೂಡ ಬಂದು ಭಾಳಷ್ಟು ಖುಷಿಯಾಗಿದೆ. ನೀವೆಲ್ಲ ವೀಡಿಯೋನ ನೋಡದಿರ್ತಕ್ಕಂಥವ್ರು ವೀಡಿಯೋನ ನೋಡಿದ್ದೀರಿ, ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ. ಈ ವರ್ಷ ಬರಲಿಕ್ಕೆ ಸಾಧ್ಯವಾಗದಿದ್ದವರು ಬರೋ ವರ್ಷ ಆದರೂ ಬನ್ನಿ. ಒಳ್ಳೆಯ ಒಂದು ಕ್ಷೇತ್ರ, ಬಹಳ ಚೆನ್ನಾಗಿದೆ. ಸಂಪೂರ್ಣವಾಗಿ ಪ್ರಕೃತಿಯ ಒಳಭಾಗದಲ್ಲಿರ್ತಕ್ಕಂತಹ ಈ ದೇಗುಲದಲ್ಲಿ ಶಿವ ಪಾರ್ವತಿಯರಿದ್ದಾರೆ. ವರ್ಷದ 7 ದಿನಗಳ ಕಾಲ ಈ ದೇಗುಲ ತೆರೆದಿರ್ತದೆ.
ಇವತ್ತು ಕಟ್ಟ ಕಡೆಯ ದಿನ, ಇನ್ನು ಮುಂದಿನ ವರ್ಷ ಸಿಗೋದು ಇಂಥ ಒಂದು ಭಾಗ್ಯ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗಲಿ. ಇದು ಕೇರಳದ ಕಣ್ಣೂರಿನ ಕೊಟ್ಟಿಯೂರಿನಿಂದ ರಾತ್ರಿ ಪೂರ್ತಿ ಜರ್ನಿ ಮಾಡಿ ಈ ಒಂದು ದೇವರ ದರ್ಶನಕ್ಕೆ ಬೇಕಾಗಿ ಇಷ್ಟು ದೂರ ಬಂದಿರುವಂಥದ್ದು. ನಮ್ಮ ಥರಾನೇ ಬಂದಿರತಕ್ಕಂಥ ಅಸಂಖ್ಯಾತ ಭಕ್ತಾಭಿಮಾನಿಗಳಿದ್ದಾರೆ ನೋಡಿ. ಸೊ ಇದೊಂದು ಈ ದೇಗುಲದ ವಿಶೇಷತೆ ಅಂತ ಹೇಳಿಕೊಳ್ತಾ, ಸೊ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್ ಬಾಯ್ ಬಾಯ್.